ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಮೊದಲ ಬಾರಿಗೆ ನನ್ನ ಚಾನಲ್ ನೋಡುತ್ತಿದ್ದೀರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಇಷ್ಟವಾದರೆ ಲೈಕ್ ಮಾಡಲು ಮರೆಯಬೇಡಿ. ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಮನೋಜ್ ಪ್ರಕರಣವನ್ನು ಹಿಂಪಡೆಯಲು ಶಾಂತಿ 2 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಾಳೆ. ಅದನ್ನು ಕಸ್ತೂರಿ ಮನೆಯಲ್ಲಿ ಇಡುತ್ತಾಳೆ. ಶಾಂತಿ ಮನೆಗೆ ಹಿಂದಿರುಗಿದಾಗ ರೋಹಿಣಿಯ ಅನುಮಾನ ಬರುತ್ತದೆ. ಅವಳು ಕಸ್ತೂರಿ ಆಂಟಿಯನ್ನು ವಿಚಾರಿಸಿದಾಗ 2 ಲಕ್ಷ ರೂಪಾಯಿಗಳನ್ನು ವಕೀಲರಿಂದ ತೆಗೆದುಕೊಂಡು ಬೀರುವಿನಲ್ಲಿ ಇಡಲಾಗಿದ್ದ ಎಂದು ತಿಳಿಯುತ್ತೆ. ನಂತರ ರೋಹಿಣಿ ಕಾಗೆ ಸುಬ್ಬುಗಾಗಿ ಆ 2 ಲಕ್ಷ ರೂಪಾಯಿಗಳನ್ನು ಕದಿಯುತ್ತಾಳೆ. 2 ಲಕ್ಷ ಕಾಣೆಯಾಗಿದೆ ಎಂದು ಶಾಂತಿ ಮತ್ತು ಕಸ್ತೂರಿಗೆ ತಿಳಿದಾಗ ಅವರು ಮೀನಾ ಮೇಲೆ ಕಳ್ಳತನದ ಆರೋಪ ಮಾಡುತ್ತಾರೆ ಮತ್ತು ಮೀನಾ ಕುಟುಂಬವನ್ನು ದೂಷಿಸುತ್ತಾರೆ. ಸೂರ್ಯನಿಗೆ ಅನುಮಾನ ಬಂದು ಆಂಟಿ ಮನೆಗೆ ಹೋಗಿ ವಿಚಾರಿಸುತ್ತಾನೆ. ಆಂಟಿ, ನಿಮ್ಮ 2 ಲಕ್ಷ ಕಾಣೆಯಾಗಿದೆ ಎಂದು ಶಾಂತಿ ಮೀನಾ ಮೇಲೆ ಆರೋಪಿಸುತ್ತಾಳೆ. ನಿಜ ಹೇಳಿ, ಆ 2 ಲಕ್ಷ ಎಲ್ಲಿಂದ ಬಂತು? ಅದು ಕಾಣೆಯಾಗಿದ್ದಾದರೂ ನೀವೇ ಯಾಕೆ ಇನ್ನೂ ದೂರು ನೀಡಿಲ್ಲ? ನಾನು ಹೋಗಿ ನಿಮ್ಮ 2 ಲಕ್ಷ ಕಳುವುದಾಗಿದೆ ಎಂದು ದೂರು ನೀಡುತ್ತೇನೆ ಎಂದು ಹೇಳಿದಾಗ ಶಾಂತಿ ಮತ್ತು ಕಸ್ತೂರಿ ಅದು ತಮ್ಮದಲ್ಲ, ವಕೀಲರು ಕೊಟ್ಟಿದ್ದು ಎಂದು ಸೂರ್ಯನ ಮುಂದೆ ಸತ್ಯವನ್ನು ಹೇಳಿಬಿಡುತ್ತಾರೆ. ಈ ವಿಷಯವನ್ನು ತಿಳಿದ ಸೂರ್ಯ ಮನೆಗೆ ಬಂದು ಎಲ್ಲರ ಮುಂದೆ ಹೇಳುತ್ತಾನೆ. ಇದನ್ನು ಕೇಳಿ ರಂಗನ ತುಂಬ ಕೋಪಗೊಳ್ಳುತ್ತಾರೆ. ಅವರು ಆ ಮಕ್ಕಳು 5 ಲಕ್ಷ ಹೊಂದಿಸಲು ಎಷ್ಟು ಕಷ್ಟಪಟ್ಟಿದ್ದಾರೆಂದು ನನಗೆ ಗೊತ್ತು. ಶಾಂತಿ, ನೀನೇ ಅವರಿಗೆ 5 ಲಕ್ಷ ಕೊಡಬೇಕು, ಇಲ್ಲದಿದ್ದರೆ ನನ್ನ ಪಿಂಚಣಿಯ 3/4 ಭಾಗವನ್ನು ಅವರಿಗೆ ಕೊಡುತ್ತೇನೆ ಎಂದು ಹೇಳಿದಾಗ ಶಾಂತಿ ತನ್ನ ಸ್ವಾಭಿಮಾನ ಉಳಿಸಿಕೊಳ್ಳಲು 5 ಲಕ್ಷ ಕೊಡಲು ಒಪ್ಪಿಕೊಳ್ಳುತ್ತಾಳೆ. ಮನೋಜ್ ಮತ್ತು ರೋಹಿಣಿಯನ್ನು ಕೇಳಿದಾಗ ಮನೋಜ್ ತನ್ನ ಬಳಿ ಹಣವಿಲ್ಲ ಎಂದು ಕೈ ತೊಳೆದುಕೊಳ್ಳುತ್ತಾನೆ. ಬೇರೆ ದಾರಿ ಇಲ್ಲದೆ ರೋಹಿಣಿ ತನ್ನ ತಂದೆಯ ಬಳಿ ಹೋಗುತ್ತಾಳೆ ಮತ್ತು 3 ಲಕ್ಷ ಕೊಡುತ್ತೇನೆ, ಆದರೆ 2 ಲಕ್ಷ ಒದಗಿಸಲು ಆಗುವುದಿಲ್ಲ ಎಂದು ಹೇಳುತ್ತಾರೆ. ಆಗ ರೋಹಿಣಿ, ಬಿಡಮ್ಮ ಕಸ್ತೂರಿ, ಮನೆಯಲ್ಲಿ ಯಾರೋ 2 ಲಕ್ಷ ಕದ್ದಿದ್ದಾರಲ್ಲ, ನಾನು ಪೊಲೀಸ್ ದೂರು ನೀಡುತ್ತೇನೆ, ಅವರೇ ಹುಡುಕಿ ಕೊಡುತ್ತಾರೆ ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಪೂಜಾಳ ಮನೆಗೆ ಬಂದು ಎಲ್ಲವನ್ನು ಹೇಳಿದಾಗ ಬೇರೆ ದಾರಿ ಇಲ್ಲದೆ ರೋಹಿಣಿ ತನ್ನ ತಾಳಿ ಸರವನ್ನು ಅಡವಿಟ್ಟು 5 ಲಕ್ಷ ಒದಗಿಸಲು ನಿರ್ಧರಿಸುತ್ತಾಳೆ. ಇನ್ನೊಂದೆಡೆ ಮೀನಾ ಮತ್ತು ಸೂರ್ಯ ರಸ್ತೆ ಬದಿಯ ವೃದ್ಧ ತಾತ ಅಜ್ಜಿ ಬಳಿ ಬರುತ್ತಾರೆ. ಅವರ ಮದುವೆ ವಾರ್ಷಿಕೋತ್ಸವ ಇರುತ್ತದೆ. ಇದನ್ನು ತಿಳಿದ ತಕ್ಷಣ ಮೀನಾ ಮತ್ತು ಸೂರ್ಯ ಅವರಿಗೆ ಶುಭ ಕೋರುತ್ತಾರೆ. ಆಗ ತಾತ ಅಜ್ಜಿ ಮೀನಾ ಮತ್ತು ಸೂರ್ಯನಿಗೆ ಬಟ್ಟೆ ಉಡುಗೊರೆ ನೀಡುತ್ತಾರೆ. ಅದನ್ನು ನೋಡಿ ಸೂರ್ಯ ಮತ್ತು ಮೀನಾ, ಅಯ್ಯೋ ಅಮ್ಮ, ಇದನ್ನು ಯಾಕೆ ಖರ್ಚು ಮಾಡಿದ್ರಿ? ಈ ಸಮಯದಲ್ಲಿ ನಿಮಗೆ ಯಾರಾದರೂ ಆಸರೆಯಾಗಿರಬೇಕು. ನೀವು ಕಷ್ಟಪಟ್ಟು ಕೂಡಿಟ್ಟ ಹಣದಿಂದ ನಮಗೆ ಯಾಕೆ ಕೊಡಿಸಿದ್ರಿ ಎಂದು ಕೇಳುತ್ತಾರೆ. ಪರವಾಗಿಲ್ಲಪ್ಪ ಅಂದು ಸಾಯುವ ಸ್ಥಿತಿಯಲ್ಲಿದ್ದಾಗ ನಿಮ್ಮ ಹೆಂಡತಿ ನಮ್ಮ ಪ್ರಾಣ ಉಳಿಸಿದಳು. ನಂತರ ಊಟದ ಖರ್ಚಿಗೆ ಹಣ ಕೊಡುತ್ತಾ ಹೋದಳು. ಅದರಲ್ಲಿ ಸ್ವಲ್ಪ ಉಳಿಸಿ ಈ ಬಟ್ಟೆ ಕೊಂಡಿದ್ದೇವೆ. ಯಾರು ಇಲ್ಲದ ನಮಗೆ ನೀವು ಪ್ರೀತಿ ತೋರಿಸುತ್ತೀರಿ. ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ನಮ್ಮನ್ನು ಬೀದಿಗೆ ಹಾಕಿದರು. ಆದರೆ ಪರಿಚಯವಿಲ್ಲದ ನೀವಿಬ್ಬರು ನಮ್ಮ ಮೇಲೆ ಬೆಟ್ಟದಷ್ಟು ಪ್ರೀತಿ ತೋರಿಸಿ ಪ್ರತಿದಿನ ನಮ್ಮ ಹೊಟ್ಟೆಯನ್ನು ತುಂಬಿಸುತ್ತಿದ್ದೀರಿ. ನಮ್ಮ ಆತ್ಮತೃಪ್ತಿಗಾದರೂ ನೀವು ಈ ಬಟ್ಟೆಯನ್ನು ತೆಗೆದುಕೊಳ್ಳಬೇಕು. ನಿಮ್ಮ ಮನಸ್ಸಿಗೆ ಈ ಬಟ್ಟೆ ಒಪ್ಪುತ್ತದೆಯೋ ಇಲ್ಲವೋ, ಆದರೆ ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೇವೆ ಎಂದು ಅಜ್ಜ ಹೇಳುತ್ತಾರೆ. ಅದನ್ನು ಕೇಳಿ ಸೂರ್ಯ ಮತ್ತು ಮೀನಾ, ಆ ರೀತಿ ಹೇಳಬೇಡಿ ಅಮ್ಮ, ನಾವು ಬಟ್ಟೆ ಎಷ್ಟು ಬೆಲೆಯದು, ಯಾವ ಗುಣಮಟ್ಟದ್ದು ಎನ್ನುವುದನ್ನು ನೋಡುವುದಿಲ್ಲ. ನೀವು ಬಟ್ಟೆ ತರಲು ಎಷ್ಟು ಕಷ್ಟಪಟ್ಟಿದ್ದೀರಿ ಎನ್ನುವುದನ್ನು ಮಾತ್ರ ನೋಡುತ್ತೇವೆ. ನಮಗಂತೂ ಈ ಬಟ್ಟೆಗಳು ತುಂಬ ಇಷ್ಟವಾದವು ಎಂದು ಹೇಳುತ್ತಾರೆ. ನಂತರ ನಿಮ್ಮಿಬ್ಬರಿಗೂ ಒಂದು ಸರ್ಪ್ರೈಸ್ ಇದೆ ಎಂದು ಸೂರ್ಯ ಮಂಜನಿಗೆ ಫೋನ್ ಮಾಡಿ ಆಹಾರ ಹಣ್ಣುಗಳನ್ನು ತರಲು ಹೇಳುತ್ತಾರೆ. ಸ್ವಲ್ಪ ಸಮಯದ ನಂತರ ಮಂಜ ಅಲ್ಲಿಗೆ ಬರುತ್ತಾನೆ. ಅವನು ಫುಡ್ ಡೆಲಿವರಿ ವೇಷದಲ್ಲಿ ಇರುತ್ತಾನೆ. ಅದನ್ನು ನೋಡಿ ಮೀನಾಗೆ ಕೋಪ ಬರುತ್ತದೆ.
ಲೋ ಮಂಜ, ಇದನ್ನು ಯಾಕೋ ಹೀಗೆ ಮಾಡುತ್ತಿದೆಯಾ ಎಂದು ಕೇಳಿದಾಗ ಮೀನಾ, ನಿನಗೆ ಆಗಲೇ ಹೇಳಿದ್ದೀನಲ್ಲ ಈ ವಿಷಯವನ್ನು ಎಂದು ಸೂರ್ಯ ಹೇಳುತ್ತಾರೆ ಅಂತ. ನೀವು ಹೇಳಿದ್ರಿ ಸರಿ, ಆದರೆ ಓದುವ ವಯಸ್ಸಿನಲ್ಲಿ ಇವನಿಗೆ ಇದೆಲ್ಲ ಯಾಕೆ ಬೇಕು ಎಂದು ಮೀನಾ ಕೇಳಿದಾಗ ಸೂರ್ಯ, ಬೇಡ ಮೀನಾ, ಕರ್ತವ್ಯವೆಂಬ ಜವಾಬ್ದಾರಿ ಹೆಗಲ ಮೇಲೆ ಇದ್ದಾಗ ಅದು ತಾನಾಗಿಯೇ ಸುಗಮವಾಗುತ್ತದೆ. ಅವನಿಗೂ ಕಷ್ಟವೆಂದರೆ ಏನು ಎಂದು ಅರ್ಥವಾಗುತ್ತದೆ. ಈಗ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ನಡೆಸುತ್ತಿದ್ದಾನೆ. ಕಷ್ಟ ಹೆಗಲ ಮೇಲೆ ಬಿದ್ದಾಗಲೇ ಜವಾಬ್ದಾರಿ ಹೆಚ್ಚಾಗಿ ಓದಬೇಕೆಂಬ ಆಸೆ ಹೆಚ್ಚಾಗುತ್ತದೆ. ಅವನು ಕೆಲಸ ಮಾಡಿಕೊಂಡು ಓದಲಿ ಬಿಡು ಎಂದು ಹೇಳಿದಾಗ ಮೀನಾ ಸುಮ್ಮನಾಗುತ್ತಾಳೆ. ಅಕ್ಕ, ನೀನು ಏನು ಯೋಚನೆ ಮಾಡಬೇಡ ಅಕ್ಕ, ನಾನು ಈ ಕೆಲಸದ ಜೊತೆಗೆ ಚೆನ್ನಾಗಿ ಓದಿಕೊಳ್ಳುತ್ತೇನೆ. ನೋಡುತ್ತಿರೋ, ನಾನು ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತಗೊಳ್ತೀನಿ ಎಂದು ಮಂಜ ಹೇಳಿದಾಗ ಮೀನಾ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಇದನ್ನು ಮೀನಾ ನೀನು ಶುರು ಬೇಡವೇ ಎಂದು ಸೂರ್ಯ ಬಯಸುತ್ತಾನೆ. ತಂದಿದೆಯೋ ಮಂಜ ಎಂದು ಸೂರ್ಯ ಕೇಳಿದಾಗ, ಹ್ಞೂ ಬಾವ, ತಂದಿದ್ದೀನಿ ಎಂದು 6 ಹಣ್ಣುಗಳನ್ನು ಕೊಡುತ್ತಾನೆ. ಈ ಕಡೆ ಅಜ್ಜ ಅಜ್ಜಿ ಕೈಗೆ ಹಾರ ಹಾಕಿ ಅವರಿಗೆ ಶಾಲು ಹೊದಿಸಿ ಸೂರ್ಯ ಸನ್ಮಾನ ಮಾಡುತ್ತಾನೆ. ಅದನ್ನು ನೋಡಿ ಅಜ್ಜ ಅಜ್ಜಿ ಕಣ್ಣಲ್ಲಿ ನೀರು ಬರ್ತದೆ. ಯಾಕೆ ತಾತ ಅಳ್ತಿದ್ದೀರಾ ಎಂದು ಸೂರ್ಯ ಕೇಳಿದಾಗ, ನನ್ನ ಮಕ್ಕಳೇ ನನಗೆ ಓಡದ ಮನೆಯಿಂದ ಹೊರಗೆ ಹಾಕ್ಬಿಟ್ರು ಅಪ್ಪ, ಆದರೆ ನಾವು ಮದುವೆಯಾದ ವರ್ಷವನ್ನು ಇಷ್ಟು ಚೆನ್ನಾಗಿ ನೀನು ಆಚರಣೆ ಮಾಡ್ತಿದ್ದೀಯಲ್ಲ, ಅದು ನೋಡಿ ಕಣ್ಣಲ್ಲಿ ನೀರು ಬರ್ತಪ್ಪ ಎಂದು ತಾತ ಹೇಳ್ತಾಗ, ಆಗ ಅಯ್ಯೋ ತಾತ, ಈ ಥರ ಎಲ್ಲ ಏನೂ ಇಲ್ಲ ತಾತ. ಹೌದು, ನೀವು ಮದುವೆಯಾಗಿ ಎಷ್ಟೋ ವರ್ಷ ಆಯಿತು ಎಂದು ಮೀನಾ ಕೇಳುತ್ತಾಳೆ. ಆಗ ಅಜ್ಜಿ, 40 ವರ್ಷ ಆಯ್ತಮ್ಮ. 40 ವರ್ಷದಿಂದಲೂ ನನ್ನ ಕೈ ಅವ್ರ ಕೈ ನಾನು ಹಿಡಿದುಕೊಂಡೇ ಇದ್ದೀವಿ ಎಂದು ಏನೇ ಕಷ್ಟ ದುಃಖ ಬಂದರೂ ಆ ಕೈಯನ್ನು ಮಾತ್ರ ಬಿಟ್ಟಿಲ್ಲ ಎಂದು ಹೇಳಿದಾಗ, ಅದನ್ನು ಕೇಳಿ ಸೂರ್ಯ, ಅಜ್ಜ ಅಜ್ಜಿ ನಿಮ್ಮ ಥರನೇ ನಾವು ಕೂಡ 100 ವರ್ಷ ಚೆನ್ನಾಗಿ ಬಾಳಿ ಬದುಕಬೇಕು ಅಂದ್ಕೊಂಡಿದ್ದೀವಿ ಎಂದು ಹೇಳುತ್ತಾನೆ. ಅದನ್ನು ಕೇಳಿಸ್ಕೊಂಡ ಅಜ್ಜ ಅಜ್ಜಿ, ನಿಮಗೆ ಕಷ್ಟವೇ ಬರದಿರಲಿ ಅಪ್ಪ, ಸುಖದಲ್ಲೇ 100 ವರ್ಷ ಸಂಸಾರ ಮಾಡಿ ನಮಗಿಂತಲೂ ಜಾಸ್ತಿ ಅನುಭವ ನಿಮಗೆ ಸಿಗಲಿ ಎಂದು ಆಶೀರ್ವಾದ ಮಾಡ್ತಾರೆ. ನಾವು ಅಜ್ಜ ಅಜ್ಜಿ ಆಗುತ್ತೇವೆ ಎಂದು ಮೀನಾ ಕೇಳಿದಾಗ, ಆಗಲೇಬೇಕು ರೀ ಎಂದು ಸೂರ್ಯ ನಿಲ್ಲುತ್ತಾ ಹೇಳುತ್ತಾನೆ. ನಂತರ ರೋಹಿಣಿ ಕಸ್ತೂರಿ ಮನೆಗೆ ಬರುತ್ತಾಳೆ. ರೋಹಿಣಿಯನ್ನು ನೋಡಿ ಕಸ್ತೂರಿ, ಬಾರಮ್ಮ ಬಾ, ನನಗಂತೂ ನೀನು ಮೊನ್ನೆ ಮಸಾಜ್ ಮಾಡಿ ಹೋದಾಗಿಂದ ತುಂಬಾ ಆರಾಮ ಅನಿಸಿತು. ಇವಾಗೂ ಮತ್ತೆ ಸ್ವಲ್ಪ ತಲೆ ಭಾರ ಅನಿಸುತ್ತಿದೆಯಮ್ಮ, ಚೆನ್ನಾಗಿ ಸ್ವಲ್ಪ ಮಸಾಜ್ ಮಾಡಿಬಿಡು ಎಂದು ಕೇಳಿದಾಗ, ಅಯ್ಯೋ ಆಂಟಿ, ಇನ್ನೂ ಮಸಾಜ್ ಮಾಡೋಕ್ಕೆ ಬಂದಿಲ್ಲ, ನನಗೆ ಯಾರಾದರೂ ಮಸಾಜ್ ಮಾಡಿದರೆ ಸಾಕು ಅನ್ನಿಸ್ತಿದೆ ಎಂದು ರೋಹಿಣಿ ಹೇಳುತ್ತಾರೆ. ಯಾಕಮ್ಮ, ಏನಾಯಿತು, ಸುಸ್ತಾಗಿದೆಯಾ ಎಂದು ಕಸ್ತೂರಿ ಕೇಳುತ್ತಾರೆ. ಇಲ್ಲ ಆಂಟಿ, ಅದು ನಿಮ್ಮ 2 ಲಕ್ಷವನ್ನು, ಅಂದರೆ ಶಾಂತಿ ಅತ್ತೆದು 2 ಲಕ್ಷವನ್ನು ಯಾರೋ ಕದ್ಕೊಂಡು ಹೋಗಿದ್ದಾರೆಂದು ಹೇಳಿದಾರಲ್ಲ, ಮನೆಯಲ್ಲಿ ಒಂದೇ ಗಲಾಟೆ, ಮನೆಯಲ್ಲಂತೂ ನೆಮ್ಮದಿನೇ ಇಲ್ಲ. ಒಂದಾದ್ಮೇಲೆ ಒಂದು ಸಮಸ್ಯೆ ಬರ್ತಾದೆ. ಮನೆ ಸಮಸ್ಯೆ ನೋಡಿದರೆ ತುಂಬಾ ಚಿಂತೆ ಆಗುತ್ತಿದೆ ಎಂದು ರೋಹಿಣಿ ಹೇಳಿದಾಗ, ಏನು ಮಾಡೋಕ್ಕಾಗಲ್ಲಮ್ಮ, ಯಾರೋ ಪಾಪಿಗಳು ಕಿತ್ತೋದವು, 2 ಲಕ್ಷವನ್ನು ಕದ್ಕೊಂಡೋಗವೆ. ಆದರೆ ಪಾಪ ಆ ಮೀನಾ ಮೇಲೆ ಸುಮ್ಮನೆ ಶಾಂತಿ ತಪ್ಪೊರಿಸ್ತಿದ್ದಾಳೆ ಎಂದು ಕಸ್ತೂರಿ ಹೇಳುತ್ತಾರೆ. ಹೌದು, ಮೀನಾ ಅವರು ಕದಿಯುವವರಲ್ಲ ಎಂದು ಬಾಯಿ ಮಾತಿಗೆ ರೋಹಿಣಿ ಸಹ ಹೇಳುತ್ತಾಳೆ. ನಂತರ ರೋಹಿಣಿ ಅದಕ್ಕೆ, ನಾನೀಗ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಎಂದು ಹೇಳಿದಾಗ, ಏನು ನಿರ್ಧಾರನಮ್ಮ, ಈಗ ನಾನೇನು ಮಾಡಬೇಕು, ನೀನೇನು ಮಾಡೋಕ್ಕಾಗುತ್ತೆ, ದುಡ್ಡು ಹೋಯ್ತಲ್ಲ ಎಂದು ಕಸ್ತೂರಿ ಹೇಳುತ್ತಾರೆ. ಹಾಗಲ್ಲ ಆಂಟಿ, ಆ 2 ಲಕ್ಷ ಎಲ್ಲಿಂದ ಬಂದಿದೆ ಎಂದು ನೀವು ಸೂರ್ಯ ಅವರಿಗೆ ಹೇಳಿದಾಗಿನಿಂದ ಸೂರ್ಯ ಅವರು ಮನೆಗೆ ಬಂದು ಎಲ್ಲರ ಹತ್ರ ಆ ವಿಷಯವನ್ನು ಹೇಳಿದ್ದಾರೆ. ಆಗ ಮಾವ ಅತ್ತೆ ಚೆನ್ನಾಗಿ ಬೈದು ಸೂರ್ಯ ಮತ್ತು ಮೀನಾ ಪಟ್ಟಿರುವ ಕಷ್ಟಕ್ಕೆ 5 ಲಕ್ಷ ನೀನೇ ಕೊಡಬೇಕೆಂದು ಹೇಳಿದ್ದಾರೆ. ಆದ್ದರಿಂದ ಅತ್ತೆ
ತುಂಬಾ ಚಿಂತೆ ಮಾಡ್ತಿದ್ರೆ. ಅದಕ್ಕೆ ಆ ದುಡ್ಡನ್ನು ನಾನು ಕೊಡಬೇಕು ಎಂದು ಅಂದುಕೊಂಡಿದ್ದೇನೆ ಎಂದು ರೋಹಿಣಿ ಹೇಳಿದಾಗ, ಆ ದುಡ್ಡನ್ನು ನೀನೇ ಕೊಡ್ತೀಯಾ ಎಂದು ಕಸ್ತೂರಿ ಕೇಳುತ್ತಾಳೆ. ಆಗ ರೋಹಿಣಿ ತನ್ನ ಕುತ್ತಿಗೆಯಲ್ಲಿರುವ ತಾಳಿ ಚೈನ್ ತೋರಿಸುತ್ತಾಳೆ. ಏನಮ್ಮ, ಹೊಸ ತಾಳಿ ಚೈನ್ ತಗೊಂಡಿದ್ಯಾ? ಮೊನ್ನೆ ತಾನೇ ನಿನ್ನ ಗಂಡ ಇನ್ನೊಂದು ಹಾಕಿದ್ದ ಎಂದು ಕಸ್ತೂರಿ ಹೇಳಿದಾಗ, ಅಯ್ಯೋ, ಕುತ್ತಿಗೆಯಲ್ಲಿರುವುದು ಆರ್ಟಿಫಿಷಿಯಲ್ ಆಂಟಿ ಎಂದು ರೋಹಿಣಿ ಹೇಳುತ್ತಾಳೆ. ಏನು ಆರ್ಟಿಫಿಷಿಯಲ್? ಆದರೆ ಮೊನ್ನೆ ತಾನೇ ನಿನ್ನ ಗಂಡ ಹೊಸದು ಹಾಕಿದ್ನಲ್ಲಮ್ಮ ಎಂದು ಕಸ್ತೂರಿ ಕೇಳಿದಾಗ, ಅದನ್ನು ಮಾರಿಬಿಟ್ಟೆ ಆಂಟಿ, ಮಾರಿ 2 ಲಕ್ಷ ತಂದಿದ್ದೀನಿ. ಇದನ್ನು ಇನ್ನೊಂದು 2 ಲಕ್ಷ ಮತ್ತೆ ಕೊಡಬೇಕು. ನನ್ನ ಬಳಿ ಬೇರೆ ಉಂಗುರ, ಚೈನ್ ಎಲ್ಲ ಇತ್ತು, ಅದನ್ನೆಲ್ಲ ಮಾರಿಬಿಟ್ಟೆ ಎಂದು ರೋಹಿಣಿ ಹೇಳಿದಾಗ, ಅಯ್ಯೋ, ಯಾಕಮ್ಮ ಆ ರೀತಿ ಮಾಡಿದೆ ಎಂದು ಕಸ್ತೂರಿ ಕೇಳ್ತಾಳೆ. ಇನ್ನೇನು ಮಾಡೋದಂಟಿ, ಮನೆಯಲ್ಲಿ ನನಗೆ ನೆಮ್ಮದಿ ಇರಬೇಕು. ನೆಮ್ಮದಿ ಇಲ್ಲ ಅಂದರೆ ತುಂಬಾ ಚಿಂತೆ ಆಗುತ್ತದೆ. ಯಾಕಂದರೆ ಕದ್ದಿದ್ದು ಇವರೇ ಅಲ್ವಾ ಅಂತ ಹೇಳಿ ಎಂದು ರೋಹಿಣಿ ಹೇಳಿದಾಗ, ನಿನ್ನಂಥ ಒಳ್ಳೆಯ ಸೊಸೆಯನ್ನು ಪಡೆಯಲು ಶಾಂತಿ ತುಂಬಾ ಪುಣ್ಯ ಮಾಡಿದಾಳಮ್ಮ. ಮನೆಯಲ್ಲಿ ಒಂದಾಗಿ ಇಡಲು ನಿನ್ನೆಷ್ಟು ಪ್ರಯತ್ನಿಸುತ್ತಿದೆಯಾ ಅಂತ ಹೇಳಿ, ಪರವಾಗಿಲ್ಲ ಆಂಟಿ, 2 ಲಕ್ಷ ಕಸ್ತೂರಿ ಕೈ ಕೊಟ್ಟು ರೋಹಿಣಿ ಶಾಂತಿ ಮನೆಗೆ ಬರುತ್ತಾಳೆ. ಅಪ್ಪ, ನಿನ್ನ ಸೊಸೆ ಏನೂ ಇಲ್ಲ, ಒಂದು ಕೆಲಸ ಮಾಡು, ನಿನಗೆ ಬೇಜಾರಾಗುತ್ತೆ ಆದರೆ ಬೆಳಗ್ಗೆ ಬೇಗ ಎದ್ದಳು, ವಾಕಿಂಗ್ ಹೋಗು, ತಿಂಡಿ ತಿನ್ನು, ಆಮೇಲೆ ಊಟ ಮಾಡಿ ರೆಸ್ಟ್ ಮಾಡು, ಮತ್ತೆ ವಾಕಿಂಗ್ ಮಾಡು. ಹೀಗೆ ಮಾಡಪ್ಪ. ಅದನ್ನು ಬಿಟ್ಟು ನೀನು ಕೆಲಸ ಅಂತೆಲ್ಲ ಹೇಳ್ಬೇಡಪ್ಪ, ನನಗೆ ಕೋಪ ಬರುತ್ತದೆ ಎಂದು ಸೂರ್ಯ ಹೇಳ್ತಾನೆ. ಯಾವಾಗ ರಂಗನಾಥ್ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ. ಇಲ್ಲಿಗೆ ಇವತ್ತಿನ ಎಪಿಸೋಡು ಮುಕ್ತಾಯ ಆಗಿದೆ. ಈ ಕತೆ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಮುಂದಿನ ಸಂಚಿಕೆ